ಆತ್ಮೀಯ ಶಿಕ್ಷಕರಿಗೆ ನಮ್ಮ ಇಂದಿನ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಈಗ ನಾನು 6ನೇ ಮನೆಯ ಗಣತಿಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ 6ನೇ ಕಟ್ಟಡ ನಮಗೆ ಏನಾಗಿದೆ ಅಂತ ಅಂದರೆ ಒಂದು ವಸತಿ ಶಾಲೆಯಾಗಿ ಸಿಕ್ಕಿದೆ. ಸೊ ಈ ರೀತಿ ವಸತಿ ಶಾಲೆಯಾಗಿ ಸಿಕ್ಕಂಥ ಕಟ್ಟಡವನ್ನು ಹೇಗೆ ಗಣತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇದರ ಜೊತೆಗೆ ಬೇರೆ ಬೇರೆ ಥರದ ಒಂದು ಮನೆಗಳು ನಿಮಗೆ ಸಿಗ್ಬೋದು. ವೃದ್ಧಾಶ್ರಮ ಇರೋವಂಥವು, ಹಾಸ್ಟೆಲ್ ಇರೋವಂಥವು, ರೆಸ್ಟ್ ಹೋಮ್ ಇರೋವಂಥವು, ಬಂದಿಖಾನೆ ಇರೋವಂಥವು, ಮತ್ತು ಆಶ್ರಮಗಳು ಇರೋವಂಥವು ಅಥವಾ ಸಿಕ್ಕಿದಾಗ ವಾಸ ಪ್ಲೇಸ್ ಆ ಥರದ ಮನೆಗಳು ಸಿಕ್ಕಿದಾಗ ನಾವು ಯಾವ ರೀತಿ ಗಣತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಸೊ ನನಗೀಗ 6ನೇ ಬಿಲ್ಡಿಂಗು ಒಂದು ವಸತಿ ಶಾಲೆ ಸಿಕ್ಕಿದೆ. ಸೊ ಈಗ ಆ ವಸತಿ ಶಾಲೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಆ್ಯಪನ್ನು ಓಪನ್ ಮಾಡಿಕೊಂಡು ಹೊಸ ಮನೆ ಪಟ್ಟಿ ನಮೂದು ಅಂತ ಇದೆಯಲ್ಲ ಅದನ್ನು ನಾನು ಟಚ್ ಮಾಡ್ಕೊಳ್ತೀನಿ. ಸೊ ಕ್ರಮ ಸಂಖ್ಯೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಕಟ್ಟಡ ಸಂಖ್ಯೆಯನ್ನು 006 ಅಂತ ಕೊಟ್ಕೊಳ್ತೀನಿ. ಸೊ ಜನಗಣತಿ ಮನೆ ಸಂಖ್ಯೆಯನ್ನು ಹೊಸದು ಅಂತ ಕೊಟ್ಕೊಂಡು ಮುಂದೆ ಅನ್ನೋದಕ್ಕೆ ಹೋಗ್ತೀನಿ. ಸೊ ಮುಂದೆ ಅನ್ನೋದಕ್ಕೆ ಹೋದಾಗ 4, 5, 6ನೇ ಪ್ರಶ್ನೆಗೆ ನಾನು ಉತ್ತರವನ್ನು ಕಂಡುಕೊಳ್ತೀನಿ. 7ನೇ ಪ್ರಶ್ನೆ ಹತ್ರ ಸಾಕ್ತೀನಿ. ಸೊ ಇಲ್ಲಿ 7ನೇ ಪ್ರಶ್ನೆ ಹತ್ರ ಬಂದಾಗ ಇನ್ನೊಂದು ಒಂದು ಸಂದೇಹವನ್ನು ನಿವಾರಿಸ್ತೀನಿ. ಈ ವಸತಿ ಶಾಲೆಯಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಪ್ರಾಂಶುಪಾಲರ ವಸತಿ ಗೃಹ ಇರುತ್ತೆ, ಮತ್ತು ಶಿಕ್ಷಕರ ವಸತಿ ಗೃಹ ಇರುತ್ತೆ, ವಾರ್ಡನ್ ಅವರ ವಸತಿ ಗೃಹ ಇರುತ್ತೆ. ಅವೆಲ್ಲಕ್ಕೂ ಸೇರಿ ಒಂದು ನಂಬರನ್ನು ನಾನು ಕೊಟ್ಟಿರೋದಿಲ್ಲ. ನಾನು ಕೊಟ್ಟಿರೋವಂಥದ್ದು ಏನಪ್ಪ ಅಂತಂದರೆ ಆ ಒಂದು ವಸತಿ ಶಾಲೆಯ ಕಚೇರಿ, ಮೆಸ್ಸು ಮತ್ತು ಮಕ್ಕಳು ಉಳಿಯುವಂಥ ಸ್ಥಳಕ್ಕೆ 006 ಅಂತ ಕೊಟ್ಕೊಂಡಿದ್ದೀನಿ. ಇನ್ನು ಪ್ರಾಂಶುಪಾಲರ ವಸತಿ ಗೃಹಕ್ಕೆ ಬೇರೆ ಕಟ್ಟಡ ಸಂಖ್ಯೆ ಕೊಟ್ಟಿರ್ತೀನಿ. ಟೀಚರ್ಸರ ಕಟ್ಟಡ ವಸತಿ ಗೃಹಗಳಿಗೆ ಬೇರೆ ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ವಾರ್ಡನ್ ಅವರ ವಸತಿ ಗೃಹಕ್ಕೆ ಬೇರೆ ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ಅವರನ್ನು ಸಾಮಾನ್ಯ ಕುಟುಂಬ ಎಂದು ಪರಿಗಣಿಸಿ ಆಪ್ಷನ್ 1ರಲ್ಲಿ ಮಾಹಿತಿಯನ್ನು ತುಂಬ್ತೀನಿ. ಇಲ್ಲಿ ನಾನು ತುಂಬ್ತಾ ಇರೋದು 10 ತಿಂಗಳ ಕಾಲ ಮಕ್ಕಳು ವಸತಿ ಶಾಲೆಯಲ್ಲಿ ಕಲಿತಾ ಇರ್ತಾರೆ. ಅವರ ಒಂದು ಮಾಹಿತಿಯನ್ನು ತುಂಬೋದು ಹೇಗೆ ಅಂತ. ಅಂತಹ ಮಕ್ಕಳ ಮಾಹಿತಿಯನ್ನು ಈಗ ನಾವು ಮನೆಗಳಿಂದ ತೆಗೆದುಕೊಳ್ಳುವ ಹಾಗಿಲ್ಲ. ನಾವು ಮಾಮೂಲಿ ಮನೆಗಳಿಗೆ ಹೋದಾಗ ಅಲ್ಲಿ ನಾವು ಕೇಳಬೇಕು, ಈ ಮಗು ಮಾಮೂಲಿ ಶಾಲೆಗೆ ಹೋಗ್ತಾ ಇದೆಯಾ, ವಸತಿ ಶಾಲೆಗೆ ಹೋಗ್ತಾ ಇದೆಯಾ ಅಂತ. ವಸತಿ ಶಾಲೆಗೆ ಹೋಗ್ತಾಯಿದ್ರೆ ಆ ಮಗುವಿನ ಮಾಹಿತಿಯನ್ನು ವಸತಿ ಶಾಲೆಯಲ್ಲೇ ಕೊಡಬೇಕಾಗತ್ತೆ. ಏಕೆಂದರೆ ನೆಕ್ಸ್ಟ್ ಜನಗಣತಿ ಫೆಬ್ರವರಿ 2027ರಲ್ಲಾಗುತ್ತೆ. ಆಗ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಕೋಬೇಕಾದ್ರೆ ನಾವು ಅವನು ಎಲ್ಲಿ ಓದ್ತಾ ಇರ್ತಾನೆ ವಸತಿ ಶಾಲೆ ಅಲ್ಲೇ ತೆಗೆದುಕೊಳ್ತೀವಿ, ಮನೆಯಲ್ಲಿ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ವಸತಿ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳ ಮಾಹಿತಿಯನ್ನು ಈ ಬಾರಿ ನಾವು ಏನು ಮಾಡಬೇಕು, ಕೌಂಟಿಂಗಲ್ಲಿ ತೊಗೋಬೇಕಾದ್ರೆ ವಸತಿ ಶಾಲೆಯಲ್ಲೇ ತೊಗೋಬೇಕು. ಸೊ ಈಗ ಬನ್ನಿ, ವಸತಿ ಶಾಲೆ ಈಗ ಬಂದಿದೆ. ಈಗ ಯಾವ ಆಪ್ಷನನ್ನು ಬಳಕೆ ಮಾಡಬೇಕು ಅಂತ. ಸೊ 2ನೇ ಆಪ್ಷನನ್ನು ಬಳಕೆ ಮಾಡಬೇಕು. ವಾಸ ಹಾಗೂ ಇತರೆ ಬಳಕೆಯನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿದಾಗ ಅದರ ಕೆಳಗಡೆ ನೈಜ ಬಳಕೆಯ ನಮೂನೆಯನ್ನು ನಮೂದಿಸಿ ಅಂತ ಬರುತ್ತೆ. ಅಲ್ಲಿ ಬರಿತೀನಿ ವಸತಿ ಶಾಲೆ ಅಂತ ಬರಿತೀನಿ. ಆಮೇಲೆ ಸಂಸ್ಥಾ ರೂಪ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಆ ಆಪ್ಷನನ್ನು ಟಿಕ್ ಮಾಡ್ಕೊಳ್ತೀನಿ. ರೂಪ ಅದೊಂದು ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾವಲ್ಲಿ ಟಿಕ್ ಮಾಡ್ಕೊಳ್ತೀವಿ. ಟಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಮುಂದಿನ ಪೇಜ್ಗೆ ಹೋದಾಗ ಅಲ್ಲಿ ಕುಟುಂಬ ಸಂಖ್ಯೆಯನ್ನು 999 ಅಂತ ಅದೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡಿರುತ್ತೆ. ಓಕೆ. ಸೊ ಅದಾದ ಮೇಲೆ ಅಲ್ಲಿ ಎಷ್ಟು ಜನರು ವಾಸ ಮಾಡ್ತಾಯಿದ್ದಾರೆ. ಈಗ ಒಂದು ವಸತಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ವಾಸ ಮಾಡ್ತಾಯಿದ್ದಾರೆ? 250 ಮಕ್ಕಳು ವಾಸ ಮಾಡ್ತಾಯಿದ್ದಾರೆ. 250 ಇವಾಗ ರಜಕ್ಕೆ ಹೋಗಿದ್ದಾರೆ. ಬಟ್ ಗಣತಿಗಿಂತ ಮುಂಚೆ ಅಲ್ಲಿ ಇದ್ದರು ಮಕ್ಕಳು. ಸೊ ಇವಾಗ ಅವ್ರ ಮನೆಗೆ ಹೋಗಿದ್ದಾರೆ. ಹಾಗಂತ ನಾವು ಮನೇಲಿದ್ದಾರೆ ಅಂತ ಬಿಡೋ ಆಗಿಲ್ಲ. ಆ ವಸತಿ ಶಾಲೆಯಲ್ಲಿ 10 ತಿಂಗಳ ಕಾಲ ಇರೋದರಿಂದ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ನಿಮ್ಮ ವಸತಿ ಶಾಲೆಯಲ್ಲಿ ಇರುವಂಥ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿಕೊಂಡು ಅದನ್ನು ಹಾಕಬೇಕು. ಅಲ್ಲಿ ಮುಖ್ಯಸ್ಥರ ಹೆಸರು ಬರುತ್ತೆ. ಮುಖ್ಯಸ್ಥರ ಹೆಸರನ್ನು ನಾವು ಪ್ರಾಂಶುಪಾಲರ ಹೆಸರನ್ನು ಬರೆಯುವಾಗಿಲ್ಲ, ಹುದ್ದೆಯನ್ನು ಬರೀಬೇಕು. ಪ್ರಾಂಶುಪಾಲರು, ವಾರ್ಡನ್, ಶಿಕ್ಷಕರು ಯಾರು ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ ಅವರ ಒಂದು ಹುದ್ದೆಯನ್ನು ಬರೆದು ನಾವು ಮುಂದಕ್ಕೆ ಅಂತ ಕೊಟ್ಟಾಗ ಅದು ಏನಾಗುತ್ತೆ, ಗಣತಿ ಸಂಪೂರ್ಣ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಗಣತಿ ಕಾರ್ಯವನ್ನು ವಸತಿ ಶಾಲೆಗಳು, ಬಂದಿಖಾನೆಗಳು, ವೃದ್ಧಾಶ್ರಮ ಹಾಗೂ ಹಾಸ್ಟೆಲ್ಗಳು ನಮಗೆ ಎದುರಾದಾಗ ಮಾಡಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನ ಇದುವರೆಗೂ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂಗಡಿಗಳು, ಬಸ್ ಸ್ಟ್ಯಾಂಡ್ಗಳು, ಹಾಗೆ ಪೆಟ್ರೋಲ್ ಬಂಕ್ಗಳು ಮುಂತಾದವುಗಳನ್ನ ಹೇಗೆ ಗಣತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.